ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಮ್ಮ ಜಿಲ್ಲೆಯಲ್ಲಿ ಕೂಡ ಅನೇಕ ರೈತರು ಹೀಗಾಗಿದೆ ಅಂತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡು ನಮಗೆ ನೋವಾಗಿದೆ. ಬರೀ ಬಳ್ಳಾರಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಎಲ್ಲಿ ಕೂಡ ಈ ಘಟನೆಗಳು ನಡಿಬಾರ್ದು. ಸರ್ಕಾರ ನಮ್ಮ ಕರ್ನಾಟಕ ಶಾಂತಿ ತೋಟ ಅಂತೇಳಿ ದೊಡ್ಡ ದೊಡ್ಡ ಕವಿಗಳು ಎಲ್ಲರೂ ಹೇಳಿದ್ದಾರೆ. ಇಂಥ ಶಾಂತಿ ತೋಟವನ್ನು ಸರ್ಕಾರ ಅಶಾಂತಿ ತೋಟವನ್ನು ಆಗಲಿಕ್ಕೆ ಇಂಥ ಕಾಯ್ದೆಗಳನ್ನು ತರಬಾರ್ದು. ನಮ್ಮ ದೇಶದಲ್ಲಿ ವರ್ಣಭೇದ, ಜಾತಿ ಭೇದ, ಯಾರ್ಯಾರಿಗೆ ತೊಂದರೆ ಇದ್ದಾವೆ ಆ ತೊಂದರೆಗಳನ್ನು ಹೋಗಲಾಡಿಸ್ಲಿಕ್ಕೆ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ರಚನೆ ಮಾಡಿದ್ರು. ಇವತ್ತು ಆ ಸಂವಿಧಾನಕ್ಕೆ ಬೆಲೆ ಕೊಡಲಾರ್ದಂಗೆ ನೀವು ಯಾವುದೋ ಕೆಲಸಕ್ಕೆ ಬರಲಾರ್ದನ್ನು ನೀವು ಹೇಳ್ತೀರಿ ಅಂತಂದರೆ ಅದು ನಮ್ಮ ದೇಶಕ್ಕೆ ಅಗೌರವ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಡ್ತಕ್ಕಂಥದ್ದು ಅಗೌರವ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಧಾರದ ಮೇಲೆ ನೀವು ಮುಖ್ಯಮಂತ್ರಿಗಳಾಗಿರ್ತೀರಿ, ಜನಪ್ರತಿನಿಧಿಗಳಾಗಿರ್ತೀರಿ. ಆದರೆ ಅಂಥ ಒಂದು ಸಂವಿಧಾನಕ್ಕೆ ಅಪಚಾರ ಆಗುವಂಥ ಕೆಲಸಗಳನ್ನು ಇವತ್ತು ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಮನೆ ಮನೆ ಜನನು ಚೀತು ಅಂಥೇಳಿ ನಿಮಗೆ ಛೀಮಾರಿ ಹಾಕ್ತಾ ಇದ್ದಾರೆ. ಆದರೆ ನಿಮಗೆ ಯಾಕೆ ಬುದ್ಧಿ ಬರ್ತಾ ಇಲ್ಲ? ಪ್ರತಿ ಮನೆಗಳಲ್ಲಿ ಕೂಡ ಮಾತಾಡ್ತಿದ್ದಾರೆ, ಜನ ಶಾಪ ಹಾಕ್ತಾ ಇದ್ದಾರೆ. ಯಾಕೆ ಈಗ ಈ ಥರದ ಸರ್ಕಾರ ಮಾಡ್ತಾಯಿದ್ದೀರಿ? ನೀವು ಮಾಡಲಿಕ್ಕೆ ನಿಮಗೆ ಬೇಡಿಕೆ ಏನೈತಿ? ಯಾರಾದರೂ ಸ್ಟ್ರೈಕ್ ಕೂತ್ಕೊಂಡಿದ್ರಾ ಹಿಂಗೆ ಮಾಡಿರಿ ಅಂಥೇಳಿ? ಯಾರ ಸ್ಟ್ರೈಕ್ ಕೂತ್ಕೊಂಡಿದ್ರಾ? ನಮ್ಮ ಥರ ನಿಮಗೇನು ಪ್ರೆಸ್ ಮೀಟ್ ಮಾಡಿದ್ರಾ? ಪ್ರೆಸ್ ಮೀಟ್ ಮಾಡಿಲ್ಲ, ಬೇಡಿಕೆ ಮಾಡಿಲ್ಲ, ಹೋರಾಟ ಮಾಡಿಲ್ಲ, ಯಾವುದೂ ಮಾಡಲಾರ್ದೇ ಬಡ ರೈತರ ಭೂಮಿಯ ಖಾತೆಯಲ್ಲಿ ನೀವು ವಕ್ಫ್ ಬೋರ್ಡ್ ಅಂತಕ್ಕಂಥದ್ದು ನಮೂದಿ ಮಾಡ್ತಾಯಿದ್ದೀರಿ. ಹಿಂಗೆ ಬಂದಿದೆ ಅಂಥೇಳಿ ಅವರು AC ಕೋರ್ಟಿಗೆ ಹೋಗಂಗಿಲ್ಲ, ಜಿಲ್ಲಾ ಕೋರ್ಟಿಗೆ ಹೋಗಂಗಿಲ್ಲ, ಯಾವ ಕೋರ್ಟಿಗೆ ಹೋಗಲ್ಲ, ಅದಕ್ಕೆ ಎಲ್ಲಿ ಕೂಡ ನ್ಯಾಯ ಸಿಗೋದಿಲ್ಲ ಅಂತ ಹೇಳ್ತೀರಿ. ಇದು ನಮ್ಮ ದೇಶಕ್ಕೆ ಅನ್ವಯ ಆಗಲಾರ್ದಂಥ ಅಂಥದ್ದು. ನಮ್ಮ ದೇಶದ ಸಂವಿಧಾನಕ್ಕೆ ಅನ್ವಯ ಆಗಲಾರ್ದೆ ಯಾವುದೇ ಸಂಸ್ಥೆ ಇದ್ದರೂ ಕೂಡ ಅದು ನಮಗೆ ಸಂಬಂಧ ಇಲ್ಲವೇ ಇಲ್ಲ. ಹೀಗಾಗಿ ಯಾವುದೇ ರೈತರು ವಕ್ಫ್ ಬೋರ್ಡ್ ಅಂತ ಬಂದರೆ ನೀವು ಯಾವುದಕ್ಕೂ ಕೂಡ ಅಂಜಬೇಕಾಗಿಲ್ಲ, ಹೆದರಬೇಕಾಗಿಲ್ಲ. ಇದು ನಮ್ಮ ದೇಶದಕ್ಕೆ ಸಂಬಂಧ ಇಲ್ಲದೆ ಇರತಕ್ಕಂಥದ್ದು. ಅದು ರಾಷ್ಟ್ರೀಯ ಸಂಪತ್ತು ಅಂತ ತಿಳ್ಕೊಳ್ಬೇಕೇ ವಿನಃ ಇನ್ಯಾವುದೋ ವಕ್ಫ್ ಬೋರ್ಡ್ ಅಂತ ಯಾರೂ ಕೂಡ ರೈತರು ಕೂಡ ಭಯ ಪಡಬಾರ್ದು. ಅದಕ್ಕೆ ನಾವು ಮುಖ್ಯಮಂತ್ರಿಗಳಿಗೆ ಏನು ಕೇಳ್ತಾ ಇದ್ದೀವಿ ಅಂದರೆ, ಏನು ಜಮೀರವರು ಹೇಳ್ತಾ ಇದ್ದಾರೆ, ಸ್ವತಃ ಮುಖ್ಯಮಂತ್ರಿಗಳ ಆದೇಶದ ಮೇಲೆ ನಾನು ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಹೋಗಿದ್ದೀನಿ ಅಂತೇಳಿ, ಅದೇ ಮುಖ್ಯಮಂತ್ರಿಗಳು ಜಮೀರವರಿಗೆ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಕಳಿಸಿ ಏನಿದು ಬದಲಾವಣೆ ಆಗಿದೆ ಅದಕ್ಕೆ ಮರು ಬದಲಾವಣೆ ಏನಾಗಬೇಕು ಅಂದರೆ, ಪ್ರಾಮಾಣಿಕವಾಗಿ ತಲತಲಾಂತರದಿಂದ ಏನು ರೈತರ ಹೆಸರು ಪಾಣಿಗಳಲ್ಲಿ ಬಂದಿದ್ದಾವೆ ಅದೇ ರೀತಿ ವಕ್ಫ್ ಬೋರ್ಡನ್ನು ತೆಗೆದುಹಾಕಿ ರೈತರ ಹೆಸರನ್ನು ಕೂಡಿಸಿದಾಗ ಮಾತ್ರ ನಿಮ್ಮ ಸರ್ಕಾರ ಮುಂದೇನಾದರೂ ಬರಲಿಕ್ಕೆ ಸಾಧ್ಯ ಇದೆ, ಇಲ್ಲ ಅಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಮ್ಮ ರಾಜ್ಯದಲ್ಲಿ ಶಾಂತಿಯನ್ನು ಕದಲಿಸುವಂಥ ಕೆಲಸ ನೀವು ಮಾಡ್ತೀರಿ. ಇದಕ್ಕೆ ನಮ್ಮ ದೇಶದ ನಿಜವಾದ ಹಿಂದೂಗಳಾಗಿರ್ತಕ್ಕಂಥ, ನಿಜವಾದ ಮುಸ್ಲಿಮರಾಗಿರ್ತಕ್ಕಂಥ ಅವರು ಕೂಡ ನಮಗೆ ಸಹಕಾರ ಕೊಡಬೇಕು. ಈಗಾಗಲೇ ನಮ್ಮ ಕೊಟ್ಟೂರು ಜಗದ್ಗುರುಗಳು ಹೇಳಿದಂಗೆ ಹಾಲ್ಕೇರಿ ಮಠದ ಆಸ್ತಿಯಲ್ಲಿ ಹಿಂಗಾಗಿದೆ ಅಂದ ಕೂಡಲೇ ಇವತ್ತೇನು ದರ್ಗಾದ ಮೌಲಿಯವರು ಬಂದು ಸ್ವತಃ ತಹಶೀಲ್ದಾರಿಗೆ ಯಾವ ರೀತಿ ಪತ್ರವನ್ನು ಬರೆದಿದ್ದಾರೆ, ಹಾಗೆ ಈ ಭಾಗದ ಎಲ್ಲ ಮೌಲಿಗಳು ಕೂಡ ನಮ್ಮ ಜೊತೆಯಲ್ಲಿ ಬಂದು ಸಹಕಾರ ಕೊಟ್ಟಾಗ ಮಾತ್ರ ನಮ್ಮ ದೇಶದಲ್ಲಿ ಏನು ಕುವೆಂಪು ಅವ್ರು ಹೇಳಿದರೆ ಶಾಂತಿ ತೋಟ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಅಶಾಂತಿ ತೋಟ ಆಗ್ತೈತಿ. ಅಂಥ ಅಶಾಂತಿ ತೋಟ ಆಗಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಬಾರ್ದು. ಆ ಜಮೀರ್ ಅವ್ರನ್ನ ಎಲ್ಲ ಜಿಲ್ಲೆಗಳಿಗೆ ಕಳಿಸಿ ನೀವು ಏನು ಪ್ರಾಮಾಣಿಕವಾಗಿ ರೈತರ ಹೆಸರಿದ್ದಾವೆ ಆ ಹೆಸರನ್ನೇ ಮರು ಪಾಣಿಯಲ್ಲಿ ಬರುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಈ ಮೂಲಕವಾಗಿ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಏನು ವಕ್ಫ್ ಕಾಯ್ದೆ ಐತಲ್ಲ ಅದ್ರ ವಿರುದ್ಧ ಅದು ಒಂದು ರೀತಿ ದೌರ್ಜನ್ಯ ನಡೆದು ಬಿಟ್ಟೈತಿ ಇತ್ತೀಚೆಗೆ. ನಮ್ಮ ಪೂಜ್ಯ ಕಲ್ಯಾಣ ಸ್ವಾಮಿಗಳು ಅಲ್ಲಿ ಹೊಲ ಕೊಟ್ಟರು. ಅದ್ರ ಹೊಲ ಕೊಟ್ಟರೆ ಇಲ್ಲೇ ನಮ್ಮ ಮಠದ ವ್ಯವಸ್ಥೆಯನ್ನು ನೋಡ್ಕೊಳಕ್ಕಾಗಲ್ಲ. ಅಲ್ಲಿ ಮಠದ ಸುತ್ತಲೂ ಇರೋರನ್ನ ತೆಗ್ಸೋಕ್ಕಾಗಲ್ಲ. ನಮ್ಮ ಜಾಗ ನಾವು ಅಕ್ವೈರ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಅಂಥ ಒಂದು ಪರಿಸ್ಥಿತಿ. ಹಾಗಾಗಿ ಇದು ನಾವು ಹಿಂಗೆ ಕೂತ್ಕೊಂಡ್ರೆ ಮತ್ತು ಈಗೆಲ್ಲ ಸಾಕಷ್ಟು ಜಮೀನೆಲ್ಲ
ವಕ್ತ್ ಬೋರ್ಡ್ನ ಬಂದವು. ಈಗ ಇವತ್ತು ಬೆಳಗ್ಗೆ ಈ ಬಾಗಲಕೋಟೆ ಒಳಗೆ ಏನು ರೈತರದ್ದು ವಕ್ತ್ ಬೋರ್ಡ್ ಆಸ್ತಿ ಅಕ್ವೈರ್ ಮಾಡ್ಕೊಂಡಿದ್ರು, ಅದನ್ನು ಮುಖ್ಯಮಂತ್ರಿಗಳು ಹೇಳ್ದಂಗೆ ವಾಪಸ್ ಕೊಟ್ಟಾಗ ಮತ್ತು ಇವತ್ತು ಉಳುಮೆ ಮಾಡೋಕ್ಕೆ ಹೋದಾಗ ಅವ್ರ ಮೇಲೆ ಕೇಸ್ ಹಾಕಿ ಸುಮಾರು ಒಂದು 10 ಜನ ರೈತರಿಗೆ FIR ಮಾಡಿ ಒಳಗೆ ಹಾಕ್ಯಾರ. ಇದು ಒಂದು ದೊಡ್ಡ ದುರಂತ. ಇದು ನಮ್ಮ ನಾಡಿನಲ್ಲಿ ದೇಶಾದ್ಯಂತ ನಡೆದಿದೆ ಅಂತಕ್ಕಂಥದ್ದನ್ನು ಕೇಳಿದ್ದೇವೆ. ನಾವು ವಿಶೇಷವಾಗಿ ನಮ್ಮ ಕನ್ನಡ ನಾಡಿನಲ್ಲಿ ನಡೆದಿರ್ತಕ್ಕಂತಹ ವಕ್ಫ್ ವಿಚಾರವಾಗಿ ನಾವು ಹಲವಾರು ಸಮಸ್ಯೆಗಳನ್ನು ಕೇಳ್ತಾ ಬಂದಿದ್ದೇವೆ. ಹಲವಾರು ಮಠಗಳ, ಮಂದಿರಗಳ, ರೈತರ, ಅದು ಜಾತಿ ಮತ ಧರ್ಮಗಳನ್ನು ಮೀರಿ ಎಲ್ಲರ ಪಹಣಿಗಳೊಳಗೂ ಕೆಲವೊಂದಿಷ್ಟು ಅದು ಯಾವ ಕಾರಣಕ್ಕೆ ಬರ್ತಾ ಇದೆ ಅಂತಕ್ಕಂತಹ ಮೂಲ ಯಾರಿಗೂ ತಿಳಿದಿಲ್ಲ. ಅದು ಆಗ್ತಾ ಇರ್ತಕ್ಕಂಥದ್ದು ಅತ್ಯಂತ ದುಃಖಕರವಾಗಿರ್ತಕ್ಕಂತಹ ಸಂಗತಿ. ಮೊನ್ನೆ ನಮ್ಮ ನರೇಗಲ್ ನಮ್ಮ ಮಠದ ಬೋರ್ಡಿಂಗಿನ 11 ಎಕರೆ 19 ಗುಂಟೆ ಜಮೀನಿನೊಳಗೂ ಆ ವಿಚಾರವಾಗಿ ಬಂದಾಗ ನಾವು ಮಾಧ್ಯಮದ ಮುಖಾಂತರ ತಿಳಿಸಿದಾಕ್ಷಣನ ಆ ದರ್ಗಾದ ಮುಖ್ಯಸ್ಥರು ಶಾವ್ಲಿ ಅವರು ಬಂದು ಅದು ನಮ್ಮದಲ್ಲ, ಅದು ಮಠದ್ದೇ ಅಂತಂದು ಅವರು ಬಹಿರಂಗವಾಗಿನ ಅವರೇ ಸಭೆಯನ್ನು ಸೇರಿಸಿ ಅದನ್ನು ತಹಶೀಲ್ದಾರಿಗೆ ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ಈ ಸಂದರ್ಭದೊಳಗೆ ತಿಳಿಸ್ಬೇಕಾಗತ್ತೆ. ಕಾರಣ ಇಷ್ಟೇ, ನಮ್ಮ ಶ್ರೀಗಳವರು ನಾವು ಯಾವುದೇ ಕಾರ್ಯಗಳನ್ನು ಮಾಡಲಿ ಜಾತಿ ಧರ್ಮಗಳನ್ನು ಮೀರಿ ನಾವು ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ನಮಗೂ ಜಾತಿ ಧರ್ಮಗಳನ್ನು ಮೀರಿ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಆದರೆ ಕೆಲವೊಂದಿಷ್ಟು ವಿಚಾರದೊಳಗೆ ನಮ್ಮ ನಡುವಿನ ಗೊಂದಲ ಬರದೇ ಇರೋ ರೀತಿ ಒಳಗೆ ಸರ್ಕಾರ ಇದನ್ನು ಪ್ರಮುಖವಾಗಿ ಈ ವಿಚಾರವನ್ನು ಗಣನೆಗೆ ತೆಗೆದುಕೊಂಡು ಯಾರಿಗೂ ತೊಂದರೆ ಆಗಲಾರ್ದಂಗೆ, ಎಷ್ಟೋ ಬಡ ರೈತರಿರ್ತಾರೆ, 3 ಎಕರೆ 4 ಎಕರೆ ಜಮೀನು ಉಳ್ಳಂತಹ ರೈತರಿರ್ತಾರೆ. ಅವ್ರ ಜಮೀನು ಹೀಗೆ ಯಾವುದೋ ಒಂದು ಬೋರ್ಡಿಗೆ ಹೋಯ್ತು ಅಂತಂದ್ರೆ ಆ ಜನರಿ ಆ ರೈತ ಏನು ಮಾಡಬೇಕು? ಅಲ್ಲಿ ಆ ಜಾತಿ ಆ ಧರ್ಮ ಅನ್ನೋದಕ್ಕಿಂತಲೂ ರೈತನನ್ನಾಗಿ ಮಾತ್ರ ನಾವು ಪರಿಗಣಿಸ್ತೇವೆ. ಅಂಥವನು ಏನು ಮಾಡಬೇಕು? ಅವನ ಜೀವನಕ್ಕನ್ನ ತೊಂದರೆ ಆಗ್ತಕ್ಕಂಥ ಸಂದರ್ಭಗಳನ್ನು ನಾವು ಕಾಣ್ತಾ ಇದ್ದೇವೆ. ಆದಷ್ಟು ಈ ಗೊಂದಲ ಇರೋದ್ರಿಂದ ನಮ್ಮ ಬಳ್ಳಾರಿ ಜಿಲ್ಲೆಯ ಸುಮಾರು 50 ಜನ ಮಠಾಧೀಶರು ನಾವುಗಳಿದ್ದೇವೆ. ಎಲ್ಲ ಪರಮ ಪೂಜ್ಯರು ಈಗ ಆಗಮಿಸ್ತಾ ಇದ್ದಾರೆ. ಎಲ್ಲ ಪೂಜ್ಯರು ಒಂದು ನಿರ್ಧಾರ ತೆಗೆದುಕೊಂಡು ಪತ್ರಿಕಾ ಮಾಧ್ಯಮದವರನ್ನು ಸುದ್ದಿಗೋಷ್ಠಿಯನ್ನು ಕರೆದು ವಿಚಾರವನ್ನು ತಿಳಿಸೋಣ ಅಂತಕ್ಕಂತಹ ಉದ್ದೇಶದಿಂದ ಯಾವಾಗಲೂ ರೈತರ ಬೆನ್ನೆಲುಬಾಗಿ ನಾವೆಲ್ಲ ಶ್ರೀಗಳು ಇರ್ತೇವೆ ಅಂತಕ್ಕಂಥ ಸಂದೇಶವನ್ನು ನಾಡಿಗೆ ಕೊಡೋಣ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.